ಪತ್ನಿ ಮೇಲೆ ಹಲ್ಲೆ, ದರ್ಶನ್ ಅರೆಸ್ಟ್. ಛೀ ಛೀ. ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತಲ್ಲ ಅನ್ನೋ ವೇದಾಂತವೆಲ್ಲ ರೀಲ್ ನಲ್ಲಿ ಮಾತ್ರನಾ ಏನಪ್ಪಾ? ಪತ್ನಿಗೆ ಕೈಯಲ್ಲಿ ಹೊಡೆದೆ, ರಿವಾಲ್ವರ್ ತೋರಿಸಿಲ್ಲ, ದರ್ಶನ್ ತರ್ವಲ್ಲ ತೆಗಿ. ಅಷ್ಟೆಲ್ಲ ಮಾಡೋಕೆ ಆಕೆ ಏನು ಸಿನಿಮಾ ವಿಲ್ಲನ್ ಅಲ್ವಲ್ಲ, ರಿಯಲ್ ಹೆಂಡತಿ ತಾನೆ. ಪ್ರಾಣಿಗಳನ್ನ ಪ್ರೀತಿಸ್ತಿದ್ದ ದರ್ಶನ್ ನಿಂದ ಹೆಂಡತಿ ಮೇಲೆ ದಬ್ಬಾಳಿಕೆ. ಏನಪ್ಪ ಇದು ಅನ್ಯಾಯ. ಪ್ರಾಣಿಗಳ ಮೇಲಿಟ್ಟಿದ್ದ ಪ್ರೀತಿ ಹೆಂಡತಿ ಮೇಲೆ ಇಡೋಕಾಗ್ಲಿಲ್ವಾ ಅನ್ನೋದಷ್ಟೇ ಪ್ರಶ್ನೆ. ಗುಂಡು ಹಾಕುವಂತಿಲ್ಲ, ಹೊಡೆಯುವಂತಿಲ್ಲ. ದರ್ಶನ್ಗೆ ವಿಜಯಲಕ್ಷ್ಮಿ ಕಂಡೀಷನ್. ಕರೆಕ್ಟಾಗಿ ಹೇಳಿದೆ ಕಣವ. ಎರಡೂ ಬಿಟ್ರೆ ಸಿನಿಮಾದಲ್ಲಿ ಹೇಗೆ ಆಕ್ಟ್ ಮಾಡ್ಲಿ ಅನ್ನೋದು ದರ್ಶನ್ ನರಳಾಟ. ಅಯ್ಯೋ, ನ್ಯಾಯಾಲಯಕ್ಕೆ ಹಾಜರಾಗದೆ ಇದ್ದುದಕ್ಕೆ ಬಂಧನ ಭೀತಿ ಕಾರಣ ಅಲ್ಲ, ಮತ್ತಿನ್ನೇನೋ. ಇರ್ಲಿ ಬಿಡಿ, ಜಾಮೀನ್ ಪಡೆಯೋದು ಹೆಂಗೆ ಅಂತ ಹೇಳ್ಕೊಡಿ. ಟ್ಯೂಷನ್ಗೆ ಬರೋದಕ್ಕೆ ನಾನು ರೆಡಿ ಅಂದ್ರಂತೆ ಎಡ್ಡಿ. ಅಯ್ಯೋ, ಟ್ಯೂಷನ್ ಫೀಸ್ ಎಷ್ಟೋ ಗೊತ್ತಿಲ್ಲ. ಭಾರತ ಇಂಗ್ಲೆಂಡ್ ಮಧ್ಯೆ 3ನೇ ಮ್ಯಾಚ್. ಓಹೋ ಹೋ ಹೋ ಹೋ. ರಿಸಲ್ಟ್ ಮೊದಲೇ ಗೊತ್ತು ಬಿಡಿ, ಬೆಟ್ ಕಟ್ತೀವಿ ಅಂತಿದ್ದಾರೆ ಅಭಿಮಾನಿಗಳು. ಭ್ರಷ್ಟ ಅಧಿಕಾರಿಗಳಿಗೆ ಪೆನ್ಷನ್ ಕಟ್ ಆಗಬೇಕಾದ್ದೆ. ಕೋರ್ಟು ಜೈಲಿಗೆ ಮಾತ್ರ ಎಳಿಬೇಡಿ, ಪೆನ್ಷನ್ ಯಾವನಿಗೆ ಬೇಕು ಅಂತಿದಾರಂತೆ ಅಧಿಕಾರಿಗಳು. ನೋಡ್ದ ಇವ್ರ ಸೊಕ್ಕ. ಕತ್ತೆಗಳು ಅಂತ ಟೀಂ ಇಂಡಿಯಾದ ಯಾರನ್ನೂ ವೈಯಕ್ತಿಕವಾಗಿ ಲೇವಡಿ ಮಾಡಿಲ್ಲ. ನಾಜೀರ್ ಹುಸೇನ್ ಮತ್ತಿನ್ಯಾರನ್ನೋ. ಓ, ಹಂಗಾದ್ರೆ ಇಡೀ ಟೀಮ್ ಇಂಡಿಯಾವನ್ನೇ ಕತ್ತೆಗಳು ಅಂದ್ರ? ಬೇಷ್ ಬೇಷ್, ಶಾಬಾಷ್ ಕಣಪ್ಪ. ಸಿಎಂ ತವರು ಜಿಲ್ಲೆಯಲ್ಲಿ ಅಧಿಕಾರಿಗಳು ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಯಾವುದು ಆಗಕ್ಕಿಲ್ಲ ಬಿಡಿ. ನನಗೆ ಇಡೀ ರಾಜ್ಯ ಒಂದೇ, ತಾರತಮ್ಯ ಮಾಡಲ್ಲ, ಎಲ್ಲ ಕಡೆ ಒಂದೇ ರೀತಿ ಅಂದ್ರಂತೆ ಸದಾನಂದ ಗೌಡ್ರು. ಹೌದಪ್ಪ. ಸಿನಿಮಾ ರಂಗಕ್ಕೆ ಕಾಲಿಟ್ಟ ರೇಣುಕಾಚಾರ್ಯರಿಗೆ ಗೆಲುವಿನ ಕನಸು. ಕಾಣ್ಲಿ ಕಾಣ್ಲಿ, ಕಾಣ್ತಾ ಇರ್ಲಿ. ಅಲ್ಲಿನೂ ಜಯಲಕ್ಷ್ಮಿ ಸಿಗ್ತಾಳೆ ಅನ್ನೋದು ಅವ್ರ ಆಸೆ. ತಡಿಯೋದು ಯಾಕೆ ಬಿಡಿ, ಪಾಪ ತಡ್ಕಾಡ್ಲಿ. ಜೈಲಿನಲ್ಲಿ ಸಹ ಕೈದಿಗಳ ಜೊತೆ ಗಣೇಶನ ಪೂಜೆ ಮಾಡಿದ ಜನಾರ್ದನ ರೆಡ್ಡಿ. ಸದ್ಯ ಗೋಲ್ಡನ್ ದಂತ ಕೊಡ್ತೀನಿ ಅಂತ ಡೀಲ್ ಮಾಡ್ಕೊಳ್ದಿದ್ರೆ ಸಾಕು. ಈ ವಿಷಯ ಮೊದಲೇ ಗೊತ್ತಿದ್ರೆಗಿನ್ನ ಗಣೇಶನ್ಗೂ ಒಂದು ಕಿರೀಟ ಕೊಟ್ಟು ನಾವೀಗೇನು ಡೀಲ್ ಮಾಡಿದೀವಿ ಹಾಗೆ ಮಾಡಬಹುದಿತ್ತಲ್ಲ ಅನ್ನೋದು ನನ್ನ ಪರಮಾಪ್ತ ಸ್ನೇಹಿತ ರೆಡ್ಡಿ ಕೊರಗು ಕಂಡ್ರಿ ಬಂಧುಗಳೇ.